ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಅನ್ನೋದೊಂದು ಆರೋಪ. ಇನ್ನು ಆ ಪದ ಬಳಕೆಯನ್ನು ಖಂಡಿಸಿ ನಡೆದಂತಹ ಹೋರಾಟ ಪ್ರತಿಭಟನೆ ಹಿಂಸಾ ರೂಪವನ್ನು ಪಡೆದುಕೊಂಡು ಸಿಟಿ ರವಿ ಅವರ ಮೇಲೇನೆ ಹಲ್ಲೆ ಮಾಡೋ ಪ್ರಯತ್ನ ನಡೀತಲ್ಲ ಸುವರ್ಣಸೌಧದಲ್ಲಿ. ಆ ಪ್ರಕರಣ ಸಂಬಂಧ ಹಿರೇಬಾಗೇವಾಡಿ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಖಾನಾಪುರ ಠಾಣೆಯಲ್ಲಿ ಲಿಖಿತ ದೂರು ಕೊಟ್ಟಿದ್ರು ಸಿಟಿ ರವಿ. ಸಿಟಿ ರವಿ ಮೇಲೆ ಹೆಬ್ಬಾಳ್ಕರ್ ಆಪ್ತ ಸೇರಿ 10 ಜನರ ವಿರುದ್ಧ ಕೇಸ್ ಆಗಿದೆ. ಸಿಟಿ ರವಿ ದೂರು ಪೋಸ್ಟ್ ಮೂಲಕ ಹಿರೇಬಾಗೇವಾಡಿ ಠಾಣೆ ಪೊಲೀಸರ ಕೈ ಸೇರಿದೆ. ಸಿಟಿ ರವಿ ಅವರ ದೂರು ನಿನ್ನೆಯಷ್ಟೇ ದೂರು ಠಾಣೆಗೆ ತಲುಪಿದೆ. ಅದರ ಬೆನ್ನಲ್ಲೇ ಈಗ ಕೇಸ್ ದಾಖಲಾಗಿರೋದು. ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಟಿ ರವಿ ಅವರ ದೂರನ್ನ ಪೋಸ್ಟ್ ಮುಖಾಂತರ ಹಿರೇಬಾಗೇವಾಡಿಗೆ ರವಾನೆ ಮಾಡ್ತಾರೆ. ಸಿಟಿ ರವಿ ಹೆಬ್ಬಾಳ್ಕರ್ ಆಪ್ತ ಸೇರಿ 10 ಜನರ ವಿರುದ್ಧ ಕೇಸ್ ದಾಖಲು ಮಾಡಿದ್ರು. 10 ಜನರ ಗುಂಪು ಹೆಸರು ವಿಳಾಸ ನಮೂದು ಇರೋದಿಲ್ಲ ಅಂತ ಕೇಸ್ ದಾಖಲಾಗಿದೆ. ಆದರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಇಬ್ಬರು ಗಣ್ಯರ ಪಿಎಗಳಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಹೆಸರೇ ಇಲ್ಲ ಅಂತ ಉಲ್ಲೇಖ ಮಾಡಿ FIR ನಲ್ಲಿ ಆರೋಪಿಗಳ ಹೆಸರನ್ನೇ ಉಲ್ಲೇಖ ಮಾಡಿಲ್ಲ. 10 ಜನ ಅಪರಿಚಿತರು ಅಂತ FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೊರತು ಅವ್ರು ಯಾರು ಹೆಸರು ಇಲ್ಲ. ಸೆಕ್ರೆಟರಿ ಕಚೇರಿಯಿಂದ ಕಮಿಷನರ್ ಕಚೇರಿಗೆ ದೂರಾಗಿರೋದು. MLCDS ಅರುಣ್, SV ಸಂಕನೂರ, ಕಿಶೋರ್ BR ಸೆಕ್ರೆಟರಿ ಕಚೇರಿಗೆ ದೂರು ಸಲ್ಲಿಸಿದ್ರು. ಅಲ್ಲಿಂದ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರು ಬರುತ್ತೆ. PSI ಅವಿನಾಶ್ ಯರಗೊಪ್ಪ ದೂರು ದಾಖಲಿಸಿ ತನಿಖೆಯನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೆಕ್ಷನ್ 189/2, 191/2, 126/2, 352, 351 ಸಬ್ ಕ್ಲಾಸ್ 4 ಇದರ ಅಡಿಯಲ್ಲಿ ದೂರು ದಾಖಲಾಗಿದೆ. ಆದರೆ ಹೆಸರೇ ಗೊತ್ತಿಲ್ಲ, ವಿಳಾಸ ನಮೂದಾಗಿಲ್ಲ ಅನ್ನೋದಿಲ್ಲ ಉಲ್ಲೇಖ ಆಗಿದೆ. FIR ನ ಪ್ರತಿ ನೀವು ಗಮನಿಸ್ತಾ ಇದ್ದೀರಿ. ಅನ್ನೋನ್ 10 ಪರ್ಸನಲ್ ಅವರನ್ನೇ A1 ಮಾಡಿದ್ದಾರೆ. 10 ಜನರ ಗುಂಪು, ಅದರ ಹೆಸರು ವಿಳಾಸ ಗೊತ್ತಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ಆದರೆ ಸಿಟಿ ರವಿ ಮೇಲೆ ಹಲ್ಲೆ ಮಾಡುವ ಪ್ರಯತ್ನದಲ್ಲಿ ಯಾರಿದ್ರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಇಬ್ಬರು ಬಹಳ ಪ್ರಮುಖ ರಾಜಕಾರಣಿಗಳ PAಗಳು ಅಂತ ಗುರುತಿಸಲ್ಪಟ್ಟಿದ್ರು. ಆದರೆ ಈಗ ಅವ್ರು ಯಾರ ಹೆಸರು ಇಲ್ಲ ಅನ್ನೋದು ಆಶ್ಚರ್ಯ. ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳ ನಡೆ ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗ್ತಿರೋದು ಇವತ್ತಿನ FIR. ಹೆಸರು ನಾವು ಹೇಳಿದ್ದೀವಿ, ನೀವು ಹೇಳಿದ್ದೀರಿ, ಬಹಳಷ್ಟು ಜನರಿಗೆ ಗೊತ್ತಿರೋ ಹೆಸರುಗಳೇ. ಯಾಕೆ FIR ನಲ್ಲಿ ಉಲ್ಲೇಖ ಇಲ್ಲ ಆ ಹೆಸರುಗಳು? ಮಂಜುನಾಥ್, ಪ್ರಮುಖವಾಗಿ ಏನು ಕಳೆದ 4 ದಿನಗಳ ಹಿಂದೆ ಸಿಟಿ ರವಿ ಅವರ ಮೇಲೆ ಆದಂತಹ ಹಲ್ಲೆ ಮತ್ತು ಆ ಪ್ರಕರಣಕ್ಕೆ ಈಗಾಗಲೇ ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಇಲ್ಲೊಂದು ಮತ್ತೆ ಅವರ ತಪ್ಪು ಮಾಡ್ತಾ ಇದ್ದಾರೆ ಅಂತ ಪೊಲೀಸರನ್ನೇ ಮತ್ತೆ ತಪ್ಪು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆ ಒಂದು FIR ದಲ್ಲಿ ನೋಡ್ತಾ ಇದ್ದಾರೆ 10 ಜನರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆದರೆ ಇಲ್ಲಿವರೆಗೂ ಸಹ 10 ಜನರ ಹೆಸರು ಯಾರು, ಅವರು ಯಾರ್ಯಾರು ಭಾಗಿಯಾಗಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಪೊಲೀಸರು ಸಹ ಈ ರಾಜಕಾರಣದವರ ಜೊತೆ ಕೂಡ್ಕೊಂಡು ಒಂದು ತಪ್ಪು ಮಾಡ್ತಾರೆ ಅನ್ನೋದ ಪ್ರಶ್ನೆ ಈಗಲೇ ಎದ್ದು ಕಾಡ್ತಾ ಇದೆ. ಆದರೆ ಪೊಲೀಸರೇನು ಅವಿನಾಶ್ ಯರಗೊಪ್ಪ ಅಂತೇಳಿ ಏನು PSI ಇರ್ತಾರೆ, ಅವರು ಒಂದು ಪ್ರಕರಣ ದಾಖಲಿಸಿಕೊಂಡು 10 ಜನರ ಮೇಲೆ ಅಪರಿಚಿತ ವ್ಯಕ್ತಿಗಳಂತ ಹೇಳ್ತಾರೆ. ಇದರಿಂದ ಗೊತ್ತಾಗುತ್ತೆ ಪೊಲೀಸರು ಪದೇ ತಪ್ಪು ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ರಾಜಕಾರಣದ ಜೊತೆ ಕೂಡ್ಕೊಂಡು ಪೊಲೀಸರು ತಪ್ಪು ಮಾಡಬಾರ್ದು ಅಂತೇಳಿ ಈಗಾಗಲೇ ವ್ಯಾಪಕ ಟೀಕೆ ವ್ಯಕ್ತವಾದರೂ ಸಹ ಇಲ್ಲಿವರೆಗೂ ಸಹ ಪೊಲೀಸರು ಪದೇ ತಪ್ಪು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಆ 10 ಜನ ಏನು ಆ ಪ್ರಮುಖ ಆರೋಪಿಗಳದ್ದು ನಾವು ಇಡೀ ಎಲ್ಲಾ ಮಾಧ್ಯಮಗಳಲ್ಲೂ ಅವ್ರ ಹೆಸರು ಉಲ್ಲೇಖ ಆಗಿತ್ತು. ಉಲ್ಲೇಖ ಆದ ತದನಂತರ ಸ್ವತಃ ಸಿಟಿ ರವಿ ಅವರಾಗಿರ್ಬೋದು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಸಂಕನೂರ್ ಅವರು ಪ್ರಮುಖವಾಗಿ ಬೆಳಗಾವಿಯ ಒಂದು ಬೆಂಗಳೂರಿನ ಸೆಕ್ರೆಟರಿಯೇಟ್ ಆಫೀಸ್ಗೆ ಒಂದು ಪ್ರಕರಣದ ಮೊದಲೇ ಅವರು ರೈಟಿಂಗ್ ಅಲ್ಲಿ ಕೊಡ್ತಾರೆ. ರೈಟಿಂಗ್ ಅಲ್ಲಿ ಕೊಟ್ಟ ತದನಂತರ ಬೆಳಗಾವಿಯ ಕಮಿಷನರ್ ಒಂದು ವ್ಯಾಪ್ತಿಗೆ ಬರುತ್ತೆ. ವ್ಯಾಪ್ತಿಗೆ ಬಂದು ಇಲ್ಲಿರುವಂತಹ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಏನಿರುತ್ತೆ, ಆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ 4 ದಿನ ಕಳೆದ ನಂತರ ಇವತ್ತು ಪ್ರಕರಣ ದಾಖಲಿಸಿಕೊಂಡು ಅವರು ಸಹ ಮತ್ತೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ. ಪ್ರಣೋತ್, ಮಂಜುನಾಥ್ ಮಾಹಿತಿಗೆ